ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಮತ್ತೆ ಭಿನ್ನಮತ ಸ್ಫೋಟವಾಗ್ತಾ ಇದೆ. ಇಲ್ಲಿ ಮೈತ್ರಿ ವಿರುದ್ಧವಾಗಿ ಬಿಜೆಪಿ ಮಾಜಿ ಸಚಿವ ಕೆಸಿ ನಾರಾಯಣಗೌಡ ಸಿಡಿದೆದ್ದಿದ್ದಾರೆ. ಇಲ್ಲಿ ದಳಪತಿಗಳ ವಿರುದ್ಧವಾಗಿ ರಾಜ್ಯ ಬಿಜೆಪಿ ನಾಯಕರಿಗೆ ಮಾಜಿ ಸಚಿವ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಕೆಆರ್ಪೇಟೆ ಕ್ಷೇತ್ರಕ್ಕೆ ನಾನು ತಂದ ಯೋಜನೆಗಳಿಗೆ ಭೂಮಿ ಪೂಜೆ ಮಾಡಿದ್ದಾರೆ ಇವರು. ನಾನು ಯಾವ ಯೋಜನೆ ತಗೊಂಡು ಬಂದಿದ್ನೋ ಅದಕ್ಕೆ ಇವರು ಹೋಗಿ ಭೂಮಿ ಪೂಜೆ ಮಾಡಿದ್ರು. ಆದರೆ ಒಂದೇ ಒಂದು ಭೂಮಿ ಪೂಜೆಗೂ ಇಲ್ಲಿನ ಜೆಡಿಎಸ್ ಶಾಸಕ HT ಮಂಜು ಅವರು ಕರೆದಿಲ್ಲ. ಪುರಸಭೆ ಗಾದಿ ವಿಚಾರದಲ್ಲಿ ಮೈತ್ರಿಗೆ ಬಹುಮತ ಇತ್ತು, ಕಾಂಗ್ರೆಸ್ಗೆ ಬಿಟ್ಕೊಟ್ಬಿಟ್ರು ಇವರು. JDS ಪುರಸಭಾ ಸದಸ್ಯರು ಕ್ರಾಸ್ ವೋಟಿಂಗ್ ಮಾಡಿದರು, ಅಡ್ಡ ಮತದಾನ ಮಾಡಿಬಿಟ್ರಲ್ಲಿ. ಗ್ರಾಮ ಪಂಚಾಯಿತಿ, ಸೊಸೈಟಿ, ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯಲ್ಲಿಯೂ ಕೂಡ ಕಡೆಗಣನೆ ಮಾಡಿದ್ರು. ಇದರಿಂದ ಸ್ಥಳೀಯ ಸಂಘ ಸಂಸ್ಥೆಗಳ ಬೋರ್ಡ್ ಕಾಂಗ್ರೆಸ್ ಪಾಲಾಗ್ತದೆ. ಸ್ಥಳೀಯ ಸಂಘ ಸಂಸ್ಥೆಗಳ ಮಂಡಳಿ ಇರ್ತಾವಲ್ವಾ, ಇವೆಲ್ಲವೂ ಕೂಡ ನಿಗಮ ಮಂಡಳಿಗಳು ಕಾಂಗ್ರೆಸ್ ಪಾಲಾಗ್ತಾ ಇದೆ. ಆ ಥರ ಆಗಿದ ಮೇಲೆ BJP JDS ಮೈತ್ರಿಗೆ ಏನ್ರಿ ಅರ್ಥ ಇದೆ? ಎಲ್ಲ ಇವ್ರು ಬಿಟ್ಕೊಡ್ತಾ ಇದ್ದರೆ ಇನ್ನು ಮೈತ್ರಿ ಮಾಡ್ಕೊಂಡಿದ್ದು ಯಾಕೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಪುಟ್ಟರಾಜು ನನಗೆ ಜಿಲ್ಲೆ ನೋಡ್ಕೊಳ್ಳಿ ಅಂತ ಕುಮಾರಸ್ವಾಮಿ ಅವರು ಹೇಳಿದರು, ನನಗೆ ಹೇಳಿದ್ರಪ್ಪ ಜಿಲ್ಲೆ ನೋಡ್ಕೊಳ್ಳಿ ಅಂತ. ಆದರೆ HD ಕುಮಾರಸ್ವಾಮಿ ಅವರು ಹೇಳಿದಂತೆ KRಪೇಟೆಯಲ್ಲಿ ಆಗ್ತಾನೇ ಇಲ್ಲ. ತಕ್ಷಣ ಕುಮಾರಣ್ಣ, ಪುಟ್ಟರಾಜಣ್ಣ ಹಾಗೂ ನಮ್ಮನ್ನು ಕರೆಸಿ ಮೀಟಿಂಗ್ ಮಾಡಿಬಿಡ್ಲಿ, ಇಲ್ಲ ನಮ್ಮ ಪಾಡಿಗೆ ನಾವು ಅವ್ರ ಪಾಡಿಗೆ ಅವರು ಹೋಗೋಣ ಅಂತ ಕಿಡಿಕಾರಿದ್ದಾರೆ. ನಮ್ಮನ್ನ ಈ ಕುಮಾರಣ್ಣವರು ಈಗ ಒಂದು 6 ಕೋಟಿನೋ 4 ಕೋಟಿನೋ ಏನೋ ಬಂದಿದೆಯಂತೆ ನಮ್ಮ KRಪೇಟೆಯಿಂದ ಕಿಕ್ಕೇರಿಗೆ. ಆ ಪೂಜೆಗೆ ಕರೆದಿದ್ದಾರೆ ಅಷ್ಟೇ. ಇನ್ನ 28 ಪೂಜೆಗಳು ನಡೆದಿದ್ದಾವೆ. ನಾನ್ ತಂದಂತ ಹಣಗಳನ್ನು ಪೂಜೆಗಳನ್ನು ನಡೆದಿದ್ದಾವೆ. ಆಮೇಲೆ ಕರ್ನಾಟಕದಲ್ಲಿ 1-2 ಸಾರಿ ನಾನು ಹಾರ್ಟಿಕಲ್ಚರ್ ಮಿನಿಸ್ಟರ್ ಆದಂತದಲ್ಲಿ ಕೋಲ್ಡ್ ಸ್ಟೋರಿಯನ್ನ ಇಲ್ಲಿಂದ ಎಲ್ಲಾ ತರದ ಸೌಲಭ್ಯ ರೈತರಿಗೆ ಒಂದು 20 ದಿವಸ ತಿಂಗಳು ಗಂಟ ಇಟ್ಕೋಬಹುದು ಟೊಮೆಟೊ ಹಣ್ಣನ್ನು ಹಾಳಾಗದ ರೀತಿ ಅಂತ ಕೋಲ್ಡ್ ಸ್ಟೋರಿನ ಹಾರ್ಟಿಕಲ್ಚರ್ ಮಿನಿಸ್ಟರ್ ಆಗಿದ್ದಾಗ ಜಾಗವನ್ನು ಕೊಟ್ಟು ಹಣವನ್ನು ಬಿಡುಗಡೆ ಮಾಡಿ ಟೆಂಡರ್ ಹಂತಕ್ಕೆ ತಂದಿದ್ದೆ. ಅದು ಅಪ್ಗ್ರೇಡೇಷನ್ ಆಗಿ